ಲೇಟಾಗಿ ಬಂದರೂ ಕೂಡ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಂತೂ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರು ಭಾಗದಲ್ಲಿ ಮಳೆಯ ಅಬ್ಬರ ಹೇಗಿದೆ, ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ, ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿಯಲ್ಲಿ ನಿಲ್ಲದ ವರುಣನ ಆರ್ಭಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಅಲರ್ಟ್. ಸತತ 3ನೇ ದಿನವೂ ಶಾಲಾ ಕಾಲೇಜಿಗೆ ರಜೆ. ರಾಜ್ಯದ ಕರಾವಳಿಯಲ್ಲಿ ಕಳೆದ 3 ದಿನಗಳಿಂದ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಭಾರೀ ಮಳೆಯಾಗಿದೆ. ಮುಂಗಾರು ಮಳೆ ಆರಂಭಗೊಂಡ ಕೆಲ ದಿನಗಳ ಬಳಿಕ ಬಂದಂತಹ ಭಾರೀ ಮಳೆ ಮಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ನಗರದ ಪ್ರಮುಖ ರಸ್ತೆಗಳೇ ನದಿಯಂತಾಗಿ ಜನ ಹಾಗೂ ವಾಹನ ಸವಾರರು ಪರದಾಡೋ ರೀತಿಯಾಯಿತು. ನಿನ್ನೆ ದಿನಪೂರ್ತಿ ಸುರಿದ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ನಗರದ ಪಿವೇ ಸರ್ಕಲ್ ಬಳಿ ಗುಡ್ಡ ಕುಸಿದು ರಸ್ತೆಗೆ ಮಣ್ಣು ಬಿದ್ದಿತ್ತು. ಬಿಕರ್ನಕಟ್ಟೆಯಲ್ಲಿ ದೊಡ್ಡದಾದ ಜಾಹೀರಾತು ಹೋರ್ಡಿಂಗ್ ಗಾಳಿ ಮಳೆಗೆ ಉರುಳಿ ಬಿದ್ದು 12 ದ್ವಿಚಕ್ರ ವಾಹನಗಳು ಜಖಂಗೊಳ್ತು. ಕುಳಾಯಿ ಬಳಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದ ಪರಿಣಾಮ ಶಾಕ್ ಹೊಡೆದು ಕುಷ್ಟಗಿ ಮೂಲದ ಸಂತೋಷ್ ಎಂಬಾತ ಸಾವನ್ನಪ್ಪಿದ್ದಾನೆ. ರೆಡ್ ಅಲರ್ಟ್ ಇದ್ರೂ ಹರೇಕಳ ಸೇತುವೆ ಬಳಿ ನೇತ್ರಾವತಿ ನದಿಯಲ್ಲಿ ಮೀನು ಹಿಡಿಯೋಕೆ ಹೋದ ಯುವಕನೋರ್ವನ ದೋಣಿ ಪಲ್ಟಿಯಾಗಿ ದುರಂತಕ್ಕೆ ಈಡಾಯಿತು. ತಕ್ಷಣ ಗಮನಿಸಿದ ಸ್ಥಳೀಯರು ಸೇತುವೆಯಿಂದ ಹಗ್ಗ ಇಳಿಸಿ ಆತನನ್ನ ರಕ್ಷಿಸಿದ್ದಾರೆ. ದೋಣಿ ನದಿ ಪಾಲಾಗಿದೆ. ದಿನಪೂರ್ತಿ ಭಾರೀ ಮಳೆ ಆಗಿರುವುದರಿಂದ ತಗ್ಗು ಪ್ರದೇಶದಲ್ಲಿದ್ದ ಮನೆಗಳಿಗೆ ಚರಂಡಿ ನೀರು ಹರಿದು ಬಂದಿತ್ತು. ನಗರದ ಕೊಂಚಾಡಿಯಲ್ಲಿ ಅಸಮರ್ಪಕ ಚರಂಡಿಯಿಂದಾಗಿ ನೀರು ನುಗ್ಗಿ ಬಂದು 4-5 ಮನೆಗಳ ಒಳಗೆ ನೀರು ತುಂಬಿತ್ತು. ಸ್ಥಳೀಯ ಕಾರ್ಪೊರೇಟರ್ನ ಜನ ಈ ವೇಳೆ ತರಾಟೆಗೆ ತೆಗೆದುಕೊಂಡರು. ಇನ್ನು ನಿರಂತರವಾಗಿ ಜಿಲ್ಲಾದ್ಯಂತ ಸುರಿದ ಮಳೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಜಿಲ್ಲೆಯ ಪ್ರಮುಖ ಜೀವನದಿಗಳಲ್ಲಿ ಹರಿದು ಬಂದಿದ್ದು ನದಿಗಳೆಲ್ಲ ತುಂಬಿ ಹರಿತು. ನೇತ್ರಾವತಿ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದ್ದು ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ನಾವು ಗಮನಿಸಬಹುದು, ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಧರ್ಮಸ್ಥಳದಲ್ಲಿ ಹುಟ್ಟಿ ಬರುವಂತ ನದಿ ಪಶ್ಚಿಮ ಘಟ್ಟದಲ್ಲಿ ಸುರಿತಿರುವಂತ ಮಳೆಯ ನೀರಿನಿಂದಾಗಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಸುಳ್ಯ, ಪುತ್ತೂರು, ಬಂಟ್ವಾಳ ಈ ಭಾಗದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ. ಜೊತೆಗೆ ಮಂಗಳೂರು ನಗರದಲ್ಲೂ ಬಹಳಷ್ಟು ಗಾಳಿ ಮಳೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಎಲ್ಲ ಜೀವನದಿಗಳು ನೇತ್ರಾವತಿ ಸೇರಿದಂತೆ ಇತರೆ ಜೀವನದಿಗಳು ತುಂಬಿ ಹರಿತಾ ಇದೆ. ಹಾಗಾಗಿ ಎಲ್ಲ ನದಿಗಳ ಇದೇ ಪರಿಸ್ಥಿತಿ ಇರುವಂಥದ್ದು. ಯಾವುದೇ ಮೀನುಗಾರರು ನಾಡದೋಣಿಯ ಮೀನುಗಾರಿಕೆ ಮಾಡುವಂತ ಮೀನುಗಾರ ಯಾರಿದ್ದಾರೆ ಅವರು ಯಾರು ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ನದಿ ನೀರೆಲ್ಲ ಅರಬ್ಬಿ ಸಮುದ್ರ ಸೇರಿದ್ದು ಕಡಲ ತೀರದಲ್ಲಿ ಕಡಲಿನ ಅಬ್ಬರವೂ ಹೆಚ್ಚಾಗಿದೆ. ರಕ್ಕಸಗಾತ್ರದ ಅಲೆಗಳ ತೀರಕ್ಕೆ ಅಪ್ಪಳಿಸ್ತಾ ಇದ್ದು ತೀರದ ಮನೆಗಳು ಮರಗಳು ಸಮುದ್ರ ಪಾಲಾಗಿದೆ. ಕಡಲಿನ ಅಬ್ಬರ ಯಾವ ರೀತಿ ಇದೆ ಅನ್ನುವಂಥದ್ದು ಕಳೆದ ಬಿಫರ್ಜಾಯ್ ಚಂಡಮಾರುತ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕಡಲಿನ ಅಬ್ಬರ ಇತ್ತು ಅದಕ್ಕಿಂತಲೂ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಕಡಲಿನ ಅಬ್ಬರ ಹೆಚ್ಚಾಗಿದೆ. ಈ ಬಟ್ಟಪ್ಪಾಡಿ ಪ್ರದೇಶದಲ್ಲಿ ಇದ್ದಂಥ ಎಲ್ಲ ಕಡಲ ತೀರದಲ್ಲಿದ್ದಂಥ ಮನೆಗಳು ಇವತ್ತು ಸಮುದ್ರ ಪಾಲಾಗ್ತಾ ಇದೆ. ನಿರಂತರವಾಗಿ ಒಂದೊಂದೇ ಸಮುದ್ರದ ಪಾಲಾಗ್ತಾ ಇರುವಂಥ ಮನೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಇಲ್ಲಿರುವಂಥ ಮರಗಳಾಗಿರ್ಬೋದು ಅದೆಲ್ಲವೂ ಇವತ್ತು ಸಮುದ್ರದ ಪಾಲಾಗ್ತಾ ಇದೆ. ನಿರಂತರವಾಗಿ ಈ ರೀತಿಯಾಗಿ ಮಳೆ ಸುರಿದಿರುವಂಥ ಕಾರಣಕ್ಕೆ ಸಮುದ್ರದ ನೀರಿನ ಪ್ರಮಾಣವು ಹೆಚ್ಚಾಗಿದೆ. ಜಿಲ್ಲಾಡಳಿತವು ಎಚ್ಚೆತ್ತುಕೊಂಡಿದೆ. ಕಡಲ ತೀರದಲ್ಲಿರುವಂಥ ಜನರು ಎಚ್ಚರದಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ನದಿ ನೀರೆಲ್ಲ ಅರಬ್ಬಿ ಸಮುದ್ರ ಸೇರಿದ್ದು ಕಡಲ ತೀರದಲ್ಲಿ ಕಡಲಿನ ಅಬ್ಬರವೂ ಹೆಚ್ಚಾಗಿದೆ. ರಕ್ಕಸಗಾತ್ರದ ಅಲೆಗಳ ತೀರಕ್ಕೆ ಅಪ್ಪಳಿಸ್ತಾ ಇದ್ದು ತೀರದ ಮನೆಗಳು ಮರಗಳು ಸಮುದ್ರ ಪಾಲಾಗಿದೆ. ಮಳೆಯ ಅಬ್ಬರ ಇಂದು ಕೂಡ ಹೆಚ್ಚಾಗುವ ಬಗ್ಗೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಜಿಲ್ಲಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಿದೆ. ಭಾರೀ ಮಳೆಯಾಗುವ ಹಿನ್ನೆಲೆಯಲ್ಲಿ ಇಂದು ಕೂಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.